ನಾವಿವತ್ತು ಎಲ್ಲೋಗಿದ್ದೀವಿ ಗೊತ್ತಾ? ಈ ಜನಗಳೆಲ್ಲ ಏನು ನೋಡ್ತಿದ್ದಾರೆ ಅಂದರೆ, ಫ್ಲೈಟ್ ರೆಸ್ಟೋರೆಂಟ್ ಬಂದಿದ್ದೀವಿ. ಸಖತ್ ಖುಷಿ ಆಗ್ತಾ ಇದೆ. ಒಳಗಡೆ ಹೇಗಿರುತ್ತೆ ನೋಡೋದ? ನಂಗಂತೂ ಸಖತ್ ಎಕ್ಸೈಟ್ಮೆಂಟ್ ಆಗ್ತಿದೆ ಹೇಗಿರುತ್ತೆ ಅಂತ. ಒಳಗಡೆ ಹೋಗಿ ನೋಡೋಣ. ನಡೀರಿ. ಈ ಫ್ಲೈಟ್ ರೆಸ್ಟೋರೆಂಟ್ ಇರೋದು ಬನ್ನೇರುಘಟ್ಟದಲ್ಲಿ. ನಾವು ಮದುವೆಗೆ ಬಂದಿದ್ದು ಬನ್ನೇರುಘಟ್ಟ ಅಲ್ವಾ, ಸೊ ಇಲ್ಲೇ ಪಕ್ಕದಲ್ಲಿತ್ತು. ಸೊ ಟ್ರೈ ಮಾಡೋದ ಅಂತ ಹೇಳಿ ಟೈಗರ್ ಹೇರೋ ರೆಸ್ಟೋರೆಂಟ್. ಇದು ಫಸ್ಟು ಇಲ್ಲಿ ನಾವು ಟಿಕೆಟ್ ತಗೋಬೇಕು. 100 ರೂಪೀಸ್ ಟಿಕೆಟು, ಬೋರ್ಡಿಂಗ್ ಪಾಸ್ ಚಾರ್ಜಸ್ ಅಂತ ಹೇಳಿ. ಇಲ್ಲಿ ನಾವು ಟಿಕೆಟ್ ತಗೊಂಡು ನೆಕ್ಸ್ಟು ಒಳಗಡೆ, ಇಲ್ಲಿಂದ ಒಳಗಡೆ ಹೋಗಬೇಕು. ಅಂದರೆ ಓನ್ಲಿ ನೋಡೋದಕ್ಕೆ 100 ರೂಪೀಸ್ ಫೀಸು. ನಾವು ಏನಾದ್ರು ತಿಂತೀವಿ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್. ಇದು ನೋಡಿ, ಕೆಳಗಡೆನೆ ಇಲ್ಲೆಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಮೇಲ್ಗಡೆ ತಗೊಬಂದು ಕೊಡ್ತಾರೆ. ಇದು ಬಂದು ರೆಸ್ಟಿಂಗ್ ರೂಮ್ ಅಂತ. ಯಾರು ಬಂದು ವೇಟ್ ಮಾಡ್ರೆ ಇಲ್ಲಿ ವೇಟಿಂಗ್ ರೂಮ್ ಅಂತ, ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ಬೋದು. ಸೇಮ್ ಹಂಗೆ ಕೊಟ್ಟವರಲ್ಲ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನಾವಿಲ್ಲಿ ವೇಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ಕ್ಲೋಸ್ ಆಗಿದೆ, ಫುಲ್ ಆಗಿಬಿಟ್ಟಿದೆ ಅಂತ ಸೀಟ್ಸ್ ಎಲ್ಲ. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ, ನಾವು ಒಳಗಡೆಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಫಿಲಪ್ ಆಗಿಬಿಟ್ಟಿತ್ತು. ಸೊ ಇವಾಗ ಖಾಲಿ ಆಗ್ತು ಅಂತ ಹೇಳಿ ಕರೆದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಪಾಸ್ ಫ್ಲೈಟ್ ಅಲ್ಲೇ ಹೋಗ್ತಿರೋ ಥರ ಎಕ್ಸ್ಪೀರಿಯನ್ಸ್ ಐತೆ. ನೋಡಿ, ಇದು ಮೆನು ಎಲ್ಲ ಓಕೆ ಪ್ರೈಸು. ಸೀ ಫುಡ್ ಅಂತೂ ಫುಲ್ ಕಾಸ್ಟ್ಲಿ ಇಲ್ಲಿ. ಚೀನೀಸ್ ಮತ್ತು ಸೀ ಫುಡ್ಡು 800 ಪ್ಲಸ್ ಇದೆ. ನೋಡಿ, ನಾನು ಚೆನ್ನಾಗಿ ಫೋಟೋ ತೆಗಿಯಲ್ಲ ಅಂತ ಅವ್ರ ಕೈಯಲ್ಲಿ ತಗ್ಸ್ಕೊತಾವನೆ. ನೋಡ್ತಾ ಇರೋದು ವಜ್ಜಿನ ಹೆಂಗಿದೆ, ಹೆಂಗೈತೆ ಜಿ? ಹೆಂಗೈತೆ ನೋಡಿ, ಹೆಂಗ ಅನಿಸ್ತು ನಿಮಗೆ? ಫ್ಲೈಟಲ್ಲೇ ಹೋಗಿದ್ದೀವಿ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಫ್ಲೈಟಲ್ಲೇ ಕೂತಂಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಇಲ್ಲಿ ನೋಡಬೇಕು. ಫುಡ್ ಆರ್ಡರ್ ಏರೋ ಸ್ಪೆಷಲ್ ನೋಡಿ. ಇವರೇ ಫೌಂಡರ್ ಅಬ್ದುಲ್ ಮ್ಯಾಥ್ಯೂಸ್. ಫ್ಲೈಟ್ ಅಲ್ಲಿ ಅನೌನ್ಸ್ಮೆಂಟ್ ಬರೋಂಗೆ. Please have your boarding pass and identification ready. Regular boarding will begin in approximately 10 minutes. ಆಯ್ತಾ? ಇದು ಸ್ಪೆಷಲ್ ಚಿಕನ್ ಕಬಾಬ್. ಯಾರು ನೋಡೋದಿಲ್ಲ ಅವರು ಅಲ್ವಾ? ಈ ರೆಸ್ಟೋರೆಂಟ್ ಎಲ್ಲ ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿದೆ. ಬಟ್ ಸರ್ವಿಸ್ ಸ್ವಲ್ಪ ಲೇಟ್ ಇದೆ. ಆರ್ಡರ್ ಮಾಡಿ ತುಂಬ ಟೈಮ್ ಆಯಿತು, ಕೊಡ್ತಾನೆ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸ್ವಲ್ಪ ನಾವು ಸ್ಟಾರ್ಟರ್ಸ್ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಮೇನ್ ಕೋರ್ಸ್ ಹೇಳೋಣ ಅಂತ ಲೇಟ್ ಮಾಡಿದ್ವಿ. ಬಟ್ ಇವಾಗ ಆರ್ಡರ್ ಮಾಡಿ ಕೈಯೆಲ್ಲ ಒಣಗೋಗ್ತಾ ಇದೆ, ಮೊಟ್ಟೆ ಎಲ್ಲ ಊಟನ ಕಾಯ್ತಾ ಕೂತಿದ್ದೀವಿ. ಗೋದಲ್ಲಿ ಹೋಗೋರೆಲ್ಲ ನೋಡಿ ಹೆಂಗೆ ಸ್ಟಾಪ್ ಮಾಡಿಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಒಂಥರ ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು.
ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಿರಿಯಾನಿಗೆ ಬದನೆಕಾಯಿದು ಗ್ರೇವಿ ಕೊಟ್ಟು ಇವಾಗ ಊಟ ಎಲ್ಲ ಆಯಿತು. ಇವಾಗ ಫಿಗರ್ ಬೋಲ್ಡ್ ಮಾಡ್ತಿದ್ದಾರೆ ಎಲ್ಲರೂ. ನಂದು ಇನ್ನೊಂದು ಚೂರಿದೆ, ತಿನ್ಬಿಟ್ಟು ಬಿಲ್ ನೋಡಿ ಇಷ್ಟ ಆಗಿದೆ. ಇವಾಗ ಮುಗೀತು ಊಟ ಎಲ್ಲ ತಗೊಂಡ್ರ. ಇವಾಗ ಹೋಗ್ತಾ ಇದೀವಿ ನೋಡಿ. ಈ ರೆಸ್ಟೋರೆಂಟಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇದೇನೆ. ಪೈಲಟ್ ಸೀಟಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತು. ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಇದೆಲ್ಲ. ನಾವಂತೂ ಎಲ್ಲರೂ ಕುತ್ಕೊ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಯಾವ ಥರ ಇದೆ ಅಂತ ಸಕ್ಕತ್ತಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಎಲ್ಲರೂ ಹೋಗೋದೇ ಡಿಫ್ರೆಂಟ್ ಆಗಿ ಅಂತ ಪ್ಲ್ಯಾನ್ ಮಾಡಿದ್ವಿ. ನಿನ್ನೆ ಹೋಗೋ ರೋಡಲ್ಲಿ ರೆಸ್ಟೋರೆಂಟ್ ನೋಡಿದ್ವಿ. ನಿನ್ನೆ ಫಿಕ್ಸ್ ಆಯಿತು. ಹೆಂಗೂ ಆ್ಯನಿವರ್ಸರಿ ಅಲ್ವಾ, ಇಲ್ಲಿಗೆ ಬರೋಣ ಇವತ್ತು ಅಂತ ಹೇಳ್ಬಿಟ್ಟು. ಸೊ ನಮ್ಮನ ಬರ್ಡೇಗೂ ಎಲ್ಲೂ ಹೋಗಿರಲಿಲ್ಲ ಅಲ್ವಾ, ಸೊ ಎಲ್ಲ ಕೊಟ್ಟರೆ ಇಲ್ಲೇ ಟ್ರೀಟ್ ಮಾಡ್ಕೊಬಿಡೋಣ ಅಂತ ಇಲ್ಲೇ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಸರ್ವಿಸ್ ಸ್ವಲ್ಪ ಲೇಟು, ಬಟ್ ಎಲ್ಲ ಚೆನ್ನಾಗಿತ್ತು. ಎಷ್ಟು ಜನ ವೆಯ್ಟ್ ಮಾಡ್ತಿರಲ್ಲ ನೋಡಿ. ಅಲ್ಲಿ ಒಳಗಡೆ ತುಂಬ ರಶ್ ಇದೆ. ಇವಾಗ ಸಂಡೇ ಅಲ್ವಾ, ಸೊ ಫುಲ್ ಎಲ್ಲ ಟೇಬಲ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ನಾವು ಬಂದಿದ್ದರಿಂದ ಸದ್ಯ ಜಾಸ್ತಿ ರಶ್ ಇರಲಿಲ್ಲ, ಬೇಗ ಹೋದ್ವಿ. ಇವಾಗ ಫುಲ್ ಟೇಬಲ್ ಫುಲ್ ಆಗಿದೆ. ಜಾಸ್ತಿ ಜನ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಇವರಿಬ್ರು ಇವಾಗ ಬರ್ತಾವ ನೋಡಿ. ನಾವು ಬೇಗ ಬಂದು ಸದ್ಯ ಒಳ್ಳೆ ಕೆಲಸ ಮಾಡಿದ್ದೀವಿ. ಇದೆಲ್ಲ ರೆಸ್ಟ್ ರೂಮ್ ಅನ್ಸುತ್ತೆ. ಎಲ್ಲ ನೋಡಿ ರೆಸ್ಟ್ ಮಾಡ್ತಾ ಕೂತಿದ್ದಾರೆ ಜನಗಳೆಲ್ಲ. ಚೆನ್ನಾಗಿದೆ ಒಂಥರ. ಅಂದರೆ ವೆಯ್ಟ್ ಮಾಡ್ತಿರೋದು ಜನಗಳೆಲ್ಲ ಇಲ್ಲಿ. ಇಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇದೆ. ಈ ಕಡೆ ಮೇಲೆ ಕೂಡ ರೆಸ್ಟೋರೆಂಟ್ ಇದೆ. ನಮಗಂತೂ ಇಲ್ಲಿ ತುಂಬ ಎಲ್ಲ ಇಷ್ಟ ಆಯಿತು. ಬಟ್ ಸರ್ವಿಸ್ ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು ಇಲ್ಲಿ ಕೆಳಗಡೆಯಿಂದ ಮೇಲೆ ತನಕ ಅವರು ಪಾಪ ತೊಗೊಂಡು ಬಂದು ನಮ್ಗೆ ಸರ್ವಿಸ್ ಮಾಡಬೇಕು. ನಾವು ಏನು ಆರ್ಡ್ರ್ ಮಾಡ್ತೀವಿ ಅದನ್ನ ಇಲ್ಲಿ ಕೆಳಗಡೆ ಕುಕ್ ಮಾಡ್ತಾರೆ. ಇಲ್ಲಿಂದ ಅಲ್ಲಿಗೆ ಪಾಪ ಅವರು ಓಡಾಡಬೇಕು. ಎಲ್ಲರೂ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಸಕ್ಕತ್ತ ಖುಷಿ ಆಗೋಯ್ತು ಇವತ್ತು. ನಾನು ನನ್ನ ತಮ್ಮ ನೋಡಿ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ. ಮ್ಯಾಚಿಂಗ್ ಡ್ರೆಸ್. ಇವರೇ ಸ್ವಲ್ಪ ಲೈಟ್ ಮ್ಯಾಚಿಂಗ್ ಇಲ್ಲ, ಸ್ವಲ್ಪ ಮ್ಯಾಚಿಂಗ್ ಎಲ್ಲ ಆಗಿ ಇವಾಗ ಲಾಸ್ಟ್ ಫೈನಲಿ ಒಂದು ಬೀಡೋ